ಈ ವಫ್ ಅಮೆಂಡ್ಮೆಂಟ್ ಬಿಲ್ ಯಾಕೆ ನಾವು ಇದರ ಬಗ್ಗೆ ವಿರೋಧ ಮಾಡ್ತಾ ಇದ್ದೇವೆ? ಸರ್ಕಾರ ಹೇಳ್ತಾ ಇರುವಂತದ್ದು ನಾವು ವಕ್ಫ್ ಭೂಮಿಗಳ ರಕ್ಷಣೆಗಾಗಿ ಈ ಬಿಲ್ ಅನ್ನು ತಂದಿದ್ದೇವೆ ಅಂತ. ಆದ್ರೆ ಸರ್ಕಾರ ಸ್ವತಃ ಈ ವಕ್ಫ್ ಭೂಮಿಯನ್ನು ಅತಿಕ್ರಮಣ ಮಾಡ್ಲಿಕ್ಕಾಗಿ ಈ ಬಿಲ್ ಅನ್ನು ತಂದಿರುವಂತದ್ದು. ಇದೇ ಏಪ್ರಿಲ್ 20ರಿಂದ 27ನೇ ತನಕ ನಿರಂತರವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಅಭಿಯಾನವನ್ನು ನಡೆಸ್ತೇವೆ. ಕೇಂದ್ರ ಸರ್ಕಾರದಿಂದ ನಮ್ಮ ಬೇಡಿಕೆ ಅಂದ್ರೆ ಈ ಬಿಲ್ ಅನ್ನು ವಾಪಸ್ ಪಡೆಯಬೇಕು. ಈ ವಫ್ ಅಮೆಂಡ್ಮೆಂಟ್ ಬಿಲ್ ಏನು ಆಕ್ಟ್ ಆಗಿ ಪರಿವರ್ತನೆ ಆಗಿದೆ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ತೀವ್ರವಾಗಿ ಇದನ್ನು ಖಂಡಿಸ್ತೇವೆ, ಇದನ್ನು ವಿರೋಧಿಸ್ತೇವೆ ಮತ್ತು ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ನಾವು ಇದರ ವಿರುದ್ಧ ಹೋರಾಟವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಮತ್ತು ಈ ಹೋರಾಟಕ್ಕೆ ನಿರ್ದಿಷ್ಟ ಒಂದು ಅಭಿಯಾನದ ರೂಪವನ್ನು ಕೊಡ್ತಾ ಇದ್ದೇವೆ. ಇದೇ ಏಪ್ರಿಲ್ 20ರಿಂದ 27ನೇ ತನಕ ನಿರಂತರವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಅಭಿಯಾನವನ್ನು ನಡೆಸ್ತೇವೆ. ಈ ವಫ್ ಅಮೆಂಡ್ಮೆಂಟ್ ಬಿಲ್ ಯಾಕೆ ನಾವು ಇದರ ಬಗ್ಗೆ ವಿರೋಧ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಕೆಲವೊಂದು ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸುಮಾರು 6 ರೀತಿಯ ಎಂಡೋಮೆಂಟ್ಸ್ಗಳು ಇದ್ದಾವೆ. ಹೇಗೆ ಮುಸ್ಲಿಂ ವಕ್ಫ್ ಇದೆ, ಅದೇ ರೀತಿ ಹಿಂದೂಗಳ ದತ್ತು ಪದ್ಧತಿಯು ಕೂಡ ಇದೆ, ಕ್ರಿಶ್ಚಿಯನ್ಸ್ ಇದೆ, ಸಿಖ್ ಇದೆ, ಬೌದ್ಧರ ದತ್ತು ಪದ್ಧತಿ ಇದೆ ಮತ್ತು ಜೈನರ ಇದೆ. ಸೊ ಈ 6 ರೀತಿಯ ಏನು ಎಂಡೋಮೆಂಟ್ಸ್ಗಳಿದ್ದಾವೆ ಅದರಲ್ಲಿ ಭಾರತ ದೇಶದ ಸಂವಿಧಾನ ಏನಿದೆ, ತಮ್ಮ ಈ ಸಂಸ್ಥೆಗಳನ್ನು ನಡೆಸಲಿಕ್ಕಾಗಿ ನಮಗೆ ಸ್ವತಂತ್ರವನ್ನು ಕೊಟ್ಟಿದೆ. ನಾವು ಸ್ವತಂತ್ರವಾಗಿ ನಮ್ಮ ಈ ಸಂಸ್ಥೆಗಳನ್ನು ನಡೆಸ್ಕೋಬಹುದು, ಅದರ ವ್ಯವಹಾರಗಳನ್ನು ನಾವು ನಡೆಸ್ಕೋಬಹುದು ಅಂತ. ಆದರೆ ಇವತ್ತು ಏನು ಈ ಬಿಲ್ ಪಾಸ್ ಆಗಿದೆ, ಇದರ ಮುಖಾಂತರ ಕೇವಲ ಮುಸಲ್ಮಾನರ ವಕ್ಫ್ ಏನಿದೆ ಅದರಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡಲಾಗ್ತಾ ಇದೆ. ಅದರಲ್ಲಿ ಮಾತ್ರ ಇಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ಮಧ್ಯಸ್ಥಿಕೆ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಈ ಒಂದು ಬಿಲ್ ಏನು ಈಗ ಬಂದಿದೆ, ಇದರಿಂದ ಈ ಭೂಮಿ ಕಬಳಿಕೆ, ವಕ್ಫ್ ಭೂಮಿ ಕಬಳಿಕೆ ಏನಿದೆ ಅದು ಬಹಳ ಸರಳವಾಗಿ ಮಾಡಲಿಕ್ಕೆ ಈಗ ಅವಕಾಶ ಆಗಿದೆ. ಅದರಲ್ಲೂ ಕೂಡ ಸರ್ಕಾರದಿಂದ ಕಬಳಿಕೆ ಮಾಡಲಿಕ್ಕೆ ಈಗ ಈ ಬಿಲ್ಲಿಂದ ಅವಕಾಶ ಅತಿ ಹೆಚ್ಚು ಆಗ್ತಾ ಇದೆ. ಅದಕ್ಕಾಗಿಯೂ ಕೂಡ ನಾವು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಸರ್ಕಾರ ಹೇಳ್ತಾ ಇರುವಂತದ್ದು ನಾವು ವಕ್ಫ್ ಭೂಮಿಗಳ ರಕ್ಷಣೆಗಾಗಿ ಈ ಬಿಲ್ ಅನ್ನು ತಂದಿದ್ದೇವೆ ಅಂತ. ಆದ್ರೆ ಈ ಬಿಲ್ಲಿನ ಏನು ಅಂಶಗಳಿದ್ದಾವೆ ಅದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಸರ್ಕಾರ ಸ್ವತಃ ಈ ವಕ್ಫ್ ಭೂಮಿಯನ್ನು ಅತಿಕ್ರಮಣ ಮಾಡಲಿಕ್ಕಾಗಿ ಈ ಬಿಲ್ ಅನ್ನು ತಂದಿರುವಂತದ್ದು. ಅದೇ ರೀತಿ ನಮ್ಮ ವಕ್ಫ್ ಸಂಸ್ಥೆಗಳ ಏನು ಆಡಳಿತ ಏನಿತ್ತು ಅದು ಸೂಕ್ಷ್ಮವಾಗಿ ನಡೆಸುವಕ್ಕೆ ಮತ್ತು ಆ ಆಡಳಿತವನ್ನು ಪಾರದರ್ಶಕತೆಯಿಂದ ಮತ್ತು ಸ್ವತಂತ್ರದಿಂದ ನಡೆಸಲಿಕ್ಕೆ ಏನು ಅವಕಾಶ ಇತ್ತು ಅದಕ್ಕೂ ಕೂಡ ಈ ಬಿಲ್ಲಿಂದ ಕಡಿವಾಣ ಬಿದ್ದಿದೆ. ಹಾಗಾಗಿ ಕೂಡ ನಾವು ಈ ಬಿಲ್ ಅನ್ನು ಅಪೋಸ್ ಮಾಡ್ತಾ ಇರುವಂತದ್ದು. ಮತ್ತೆ ನಮ್ಮ ಸಂಸ್ಥೆಗಳು ಏನು ನಡೆಸ್ತಾ ಇದ್ವಿ ಆ ಸಂಸ್ಥೆಗಳಿಗೆ ನಡೆಸುವ ಒಂದು ಸ್ವತಂತ್ರ ಏನಿತ್ತು ಅದು ಕೂಡ ಈ ಬಿಲ್ಲಿನ ಮುಖಾಂತರ, ಈ ಆಕ್ಟಿನ ಮುಖಾಂತರ ಅದು ಕೂಡ ಅದರಲ್ಲಿ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇರುವಂತ. ಇನ್ನು ಮುಖ್ಯವಾಗಿ ನಮ್ಮ ದೇಶದ ಸಂವಿಧಾನ ಏನಿದೆ ಆ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ನಮ್ಮ ನಾಗರಿಕರಿಗೆ ಕೊಟ್ಟಿದೆ. ಆ ನಾಗರಿಕರಿಗೆ ಕೊಟ್ಟಿರುವಂತಹ ಹಕ್ಕುಗಳಲ್ಲೂ ಕೂಡ ಇದು ಹಸ್ತಕ್ಷೇಪ ಮಾಡ್ತಾ ಇರುವಂತದ್ದು ಮತ್ತು ಆ ಹಕ್ಕುಗಳನ್ನು ಕಸಿಯುವಂತಹ ಕೆಲಸ ಈ ಬಿಲ್ಲಿನ ಮುಖಾಂತರ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸಂವಿಧಾನದ ಆರ್ಟಿಕಲ್ ನಂಬರ್ 14 ಏನಿದೆ ಅದು ಯಾವುದೇ ಧರ್ಮದ ವಿರುದ್ಧ, ಧರ್ಮದ ಆಧಾರದ ಮೇಲೆ ತಾರತಮ್ಯಗಳು ನಡೆಸಬಾರ್ದು ಅನ್ನುವಂಥದ್ದಿದೆ, ನಮಗೆ ಅವಕಾಶ ಕೊಟ್ಟಿದೆ. ಆದರೆ ಈ ಬಿಲ್ಲಿನ ಮುಖಾಂತರ ನೇರವಾಗಿ ಮುಸ್ಲಿಂ ಸಮುದಾಯದ ಒಂದು ಹಕ್ಕೇನಿದೆ ಅದನ್ನು ಕಸಿಯುವುದು ಮತ್ತು ಅದರಲ್ಲಿ ತಾರತಮ್ಯ ಮಾಡುವಂತಹ ಬಿಲ್ ಇದು ತಂದಿರುವಂತದ್ದು. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇರುವಂಥದ್ದು. ಇನ್ನು ಸಂವಿಧಾನದ ಆರ್ಟಿಕಲ್ 25 ಮತ್ತು 28 ಇದರ ಪ್ರಕಾರ ನಮ್ಮ ಧರ್ಮಗಳನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿ, ಆ ಧರ್ಮಗಳ ಆರಾಧನೆ ಮಾಡ್ಲಿಕ್ಕಾಗಿ ಮತ್ತು ಅದರ ನಮ್ಮ ಇಚ್ಛೆಯಂತೆ ನಡಲಿಕ್ಕಾಗಿಯೂ ಕೂಡ ನಮಗೆ ಸ್ವತಂತ್ರ ಈ 2 ಆಕ್ಟ್ಗಳು ಕೊಡ್ತಾ ಇದೆ. ಆದ್ರೆ ಈ ಬಿಲ್ಲಿನ ಮುಖಾಂತರ ಅದನ್ನು ಕೂಡ ಕಸಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಅದಕ್ಕಾಗಿ ನಾವು ಇದಕ್ಕೆ ವಿರೋಧ ಮಾಡ್ತಾ ಇರುವಂತದ್ದು. ಅದೇ ರೀತಿ ಸಂವಿಧಾನದ ಏನು ಆರ್ಟಿಕಲ್ 30 ಏನಿದೆ ಅದರ ಪ್ರಕಾರ ಅದು ನಮ್ಮ ಇನ್ಸ್ಟಿಟ್ಯೂಷನ್ಗಳು, ನಮ್ಮ ಇನ್ಸ್ಟಿಟ್ಯೂಷನ್ ನಡೆಸಲಿಕ್ಕಾಗಿ ಮತ್ತು ಸ್ಥಾಪನೆ ಮಾಡಲಿಕ್ಕೆ ಮತ್ತು ನಡೆಸಲಿಕ್ಕೆ ಒಂದು ಸ್ವತಂತ್ರ ನಮಗೆ ಸಿಕ್ಕಿತ್ತು. ಅದರಲ್ಲೂ ಕೂಡ ಈಗ ಹಸ್ತಕ್ಷೇಪ ಸರ್ಕಾರ ಮಾಡ್ತಾ ಇರುವಂತದ್ದು ಈ ಬಿಲ್ಲಿನ ಮುಖಾಂತರ. ಹಾಗಾಗಿಯೂ ಕೂಡ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ವಕ್ಫ್ ಏನಿದೆ ಅದರ ಮೂಲ ಉದ್ದೇಶ ಏನಿದೆ ಆ ಮೂಲ ಉದ್ದೇಶವನ್ನು ಕೂಡ ತಿರುಚುವಂತಹ ಪ್ರಯತ್ನ ಈ ಬಿಲ್ಲಿನ ಮುಖಾಂತರ ಆಗ್ತಾ ಇದೆ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ.
ಅದೇ ರೀತಿ ಈ ಬಿಲ್ಲಿನ ಮುಖಾಂತರ ಸರ್ಕಾರದ ಹಸ್ತಕ್ಷೇಪ ಏನಿದೆ ಅದನ್ನು ಹೆಚ್ಚಿಸುವ ಪ್ರಯತ್ನವೂ ಕೂಡ ನಡೀತಾ ಇದೆ. ಮತ್ತು ಅದರ ಜೊತೆಗೆ ನಮ್ಮಲ್ಲಿ ಒಂದು ವಕ್ಫ್ ಬೈ ಯೂಸರ್ ಅಂತ ಇದೆ. ಅಂದ್ರೆ ಬಾಯಿ ಮಾತಿಂದ ಹೇಳಿ ಬಹಳಷ್ಟು ದೊಡ್ಡ ಭೂಮಿಗಳು ನಮ್ಮ ಪೂರ್ವಜರು ಅದನ್ನು ಉಪಯೋಗಕ್ಕಾಗಿ ಅಂತೂ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ಅವರು ಏನ್ ಹೇಳಿ ಕೊಟ್ಟಿದ್ರು, ಯಾವುದೇ ದಾಖಲೆ ಇಲ್ಲದೆ ಅವರು ಹಾಗೆ ತಮ್ಮ ಬಾಯಿಂದ ಹೇಳಿ ಅವ್ರು ಕೊಟ್ಟಿದ್ದೇನಿದ್ರು, ಆ ಒಂದು ಭೂಮಿಗಳಿಗೆ ಇವತ್ತು ಮಾನ್ಯತೆ ಇಲ್ಲ ಅಂತ ಈ ಒಂದು ಕಾನೂನಲ್ಲಿ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಅಪಾಯಕಾರಿ. ಇದರಿಂದ ನಮ್ಮ ಧಾರ್ಮಿಕ ಸ್ಥಳಗಳೇನಿದಾವೆ ಅದಕ್ಕೆ ಆ ಧಾರ್ಮಿಕ ಸ್ಥಳಗಳ ಭೂಮಿಯನ್ನು ಕೂಡ ಕಬಳಿಸುವಂತಹ ಒಂದು ಪ್ರಯತ್ನ ಈ ಬಿಲ್ಲಿನ ಮುಖಾಂತರ ಆಗ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ನಾನು ಮೊದಲನೇ ಹೇಳಿದ ಹಾಗೆ 6 ರೀತಿಯ ಎಂಡೋಮೆಂಟ್ಸ್ ನಮ್ಮ ದೇಶದಲ್ಲಿ ಏನಿದಾವೆ ಅದರಲ್ಲಿ 5 ಕಡೆಯಲ್ಲಿ ಸರ್ಕಾರ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಹಿಂದೂಗಳ ದತ್ತಿ ಸಿಸ್ಟಮ್ ಅಲ್ಲಿ ಏನಿದೆ ಅದ ಮುಜರಾಯಿ ಇಲಾಖೆ ಅಂತ ನಾವೇನ್ ಕರಿತೇವೆ ಇಲ್ಲಿ, ಅದರಲ್ಲಿ ಮುಸಲ್ಮಾನ್ ಮೆಂಬರ್ ನೀವು ಅಪಾಯಿಂಟ್ ಮಾಡ್ತಾ ಇಲ್ಲ. ಅದೇ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ. ಬೇರೆ ಧರ್ಮದ ಸಿಸ್ಟಮ್ ಅಲ್ಲಿ ನೀವು ಬೇರೆಯವರಿಗೆ ನೀವು ಅಪಾಯಿಂಟ್ ಮಾಡ್ತಾ ಇಲ್ಲ, ಯಾಕೆ ಮುಸ್ಲಿಮ್ಸ್ಗೆ ಮಾತ್ರ ನೀವು ಅಲ್ಲಿ ಹಿಂದೂ ಮೆಂಬರ್ಸ್ಗೆ ಅಪಾಯಿಂಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನಾವು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದು ನಮ್ಮ ಸ್ವತಂತ್ರ, ನಾವು ಇದನ್ನು ನಡೆಸಬೇಕಾಗಿರುವಂತದ್ದು. ಇದರಲ್ಲಿ ಬೇರೆ ಧರ್ಮದ ಅಭ್ಯರ್ಥಿಗಳನ್ನು ಅಥವಾ ಸದಸ್ಯರನ್ನು ಅಪಾಯಿಂಟ್ ಮಾಡ್ತಾ ಇರುವಂತದ್ದು, ನೇಮಕ ಮಾಡ್ತಾ ಇರುವಂತದ್ದು, ಇದು ತೀವ್ರ ನಾವು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಇದು ಕೂಡ ನಮ್ಮ ದೇಶದ ಸಂವಿಧಾನ ನಮಗೆ ಸ್ವತಂತ್ರ ಕೊಟ್ಟಿದೆ, ಅದರಲ್ಲೂ ಕೂಡ ಇದು ಹಸ್ತಕ್ಷೇಪ ಆಗ್ತಾ ಇದೆ. ಅದೇ ರೀತಿ ಇದರಿಂದ ಇನ್ನೊಂದು ಮುಸ್ಲಿಮರ ಒಂದು ಪ್ರಾತಿನಿಧ್ಯ ಇದೆ, ಅದು ಕೂಡ ಕುಸಿಯುತ್ತೆ. ಈಗ 2 ರಿಂದ 3 ಜನ ಹಿಂದೂ ಮೆಂಬರ್ಸ್ಗೆ ನೀವು ಅಲ್ಲಿ ಅಪಾಯಿಂಟ್ ಮಾಡಿದ್ರೆ ಮುಸ್ಲಿಂ ಪ್ರಾತಿನಿಧ್ಯವು ಕೂಡ ಅಲ್ಲಿ ಕುಸಿಯುತ್ತೆ. ಅದೇ ರೀತಿ ಟ್ರಿಬ್ಯುನಲ್ಸ್ ಏನಿದೆ, ಟ್ರಿಬ್ಯುನಲ್ಸ್ಗೆ ಏನು ಅಧಿಕಾರ ಇತ್ತು ಅದನ್ನು ಕೂಡ ಕಸಿಯುವಂತಹ ಪ್ರಯತ್ನ ಇದರ ಮುಖಾಂತರ ನಡೀತಾ ಇದೆ. ಈಗ ಹೈಕೋರ್ಟ್ ಅಲ್ಲಿ ನೀವು ಅಪೀಲ್ ಮಾಡುವಂತಹ, ಹೈಕೋರ್ಟ್ ಅಲ್ಲೂ ಕೂಡ ಚಾಲೆಂಜ್ ಮಾಡುವಂತಹ ಅವಕಾಶ ಈ ಬಿಲ್ಲಿನ ಮುಖಾಂತರ ಕೊಡ್ತಾ ಇದ್ದೀರಾ. ಹಾಗಾಗಿ ಇದು ಕೂಡ ಟ್ರಿಬ್ಯುನಲ್ಸ್ಗೆ ಒಂದು ರೀತಿಯಲ್ಲಿ ನೀವು ನಿಷ್ಕ್ರಿಯಿಸಿ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅದೇ ರೀತಿ ಒಬ್ಬ ಧಾರ್ಮಿಕ ವ್ಯಕ್ತಿ, ಮುಸ್ಲಿಂ ಧಾರ್ಮಿಕ ವ್ಯಕ್ತಿಯನ್ನು ಕೂಡ, ಎಕ್ಸ್ಪರ್ಟೈಸ್ ವ್ಯಕ್ತಿಯನ್ನು ಕೂಡ ಟ್ರಿಬ್ಯುನಲ್ ಅಲ್ಲಿ ಇವತ್ತ ತನಕ ನಾವು ಅದರಲ್ಲಿ ನೇಮಕ ಮಾಡ್ತಿದ್ವಿ. ಆದ್ರೆ ಈಗ ಅವರಿಗೂ ಕೂಡ ಅವಕಾಶ ಇದರಲ್ಲಿ ಇರೋದಿಲ್ಲ. ಸೊ ಅದೇ ರೀತಿ ಈ ವಕ್ಫ್ ಸಿಇಒ ಏನಿದ್ರು, ಆ ಸಿಇಒ ಕಡ್ಡಾಯವಾಗಿ ಮುಸ್ಲಿಂ ಆಗಿರ್ತಿದ್ರು. ಆದ್ರೆ ಈಗಿನ ಬಿಲ್ಲಿನ ಪ್ರಕಾರ ಅದು ಬೇರೆ ಧರ್ಮದ ವ್ಯಕ್ತಿಯು ಕೂಡ ಇದರ ಸಿಇಒ ಆಗ್ಬಹುದು ಅಂತ ಇದರಲ್ಲಿ ಹೇಳಲಾಗ್ತಾ ಇದೆ. ಇದು ಕೂಡ ನಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ ಏನಿದೆ, ಧರ್ಮದ ಪರ್ಸನಲ್ ಮ್ಯಾಟರ್ಸ್ ಏನಿದೆ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ. ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಇನ್ನು ಡಿಸ್ಟ್ರಿಕ್ಟ್ ಕಲೆಕ್ಟರ್ DC ಅವರಿಗೆ ಎಲ್ಲಾ ರೀತಿಯ ಒಂದು ಅಥಾರಿಟಿ ಕೊಡುವಂಥದ್ದು ಏನಿದೆ ಅದು ಕೂಡ ಒಂದು ರೀತಿಯ ಆತಂಕಕ್ಕೆ ಒಳಗ್ ಮಾಡುವಂತಹ ಒಂದು ಪ್ರಶ್ನೆಯಾಗಿದೆ. ಯಾಕಂದ್ರೆ DC ಅವರು ಸರ್ಕಾರದ ಪ್ರತಿನಿಧಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಅವರು ಸರ್ಕಾರಕ್ಕೆ ಬೇಕಾಗುವ ಅನುಕೂಲ ಮಾಡಿಕೊಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರ ಕೈಯಲ್ಲಿ ಈಗ ಏನು ಈ ಸ್ವತಂತ್ರ ಇದು ಅಧಿಕಾರ ಕೊಟ್ಟಿದ್ದಾರೆ, ಅದರಿಂದನೂ ಕೂಡ ಈ ವಕ್ಫ್ ಆಸ್ತಿಗಳಿಗೆ ಇವತ್ತು ಅಪಾಯ ಬಂದಿರುವಂತದ್ದು. ಹಾಗಾಗಿ ಇದನ್ನು ನಾವು ವಿರೋಧ ಮಾಡ್ತಾ ಇರೋದು. ಹೀಗೆ ಹಲವಾರು ಇದರಲ್ಲಿ ಏನು ಅಮೆಂಡ್ಮೆಂಟ್ ಮಾಡಲಾಗಿದೆ ಅದು ಎಲ್ಲವೂ ಕೂಡ ಈ ದೇಶದ ಸಂವಿಧಾನ ವಿರೋಧವಾಗಿದೆ. ಈ ದೇಶದ ಸಂವಿಧಾನ ನಮಗೆ ಏನು ಹಕ್ಕುಗಳು ಕೊಟ್ಟಿದ್ದಾವೆ ಅದರ ವಿರೋಧವಾಗಿದೆ. ಅದಕ್ಕಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಇದನ್ನು ವಿರೋಧಿಸ್ತಾ ನಾವು ಇಡೀ ದೇಶಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. 20ನೇ ಏಪ್ರಿಲ್ 27ನೇ ತಾರೀಕು ತನಕ ನಿರಂತರವಾಗಿ ಇಡೀ ದೇಶದಲ್ಲಿ ಈ ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ನಾವು 2 ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಒಂದು ಕೇಂದ್ರ ಸರ್ಕಾರದಿಂದ, ಒಂದು ರಾಜ್ಯ ಸರ್ಕಾರದಿಂದ. ಕೇಂದ್ರ ಸರ್ಕಾರದಿಂದ ನಮ್ಮ ಬೇಡಿಕೆ ಅಂದ್ರೆ ಯಾವುದೇ ಷರತ್ ಇಲ್ಲದೆ ಈ ಬಿಲ್ಲನ್ನು ವಾಪಸ್ ಪಡೆಯಬೇಕು. ನಾವು ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ಒಪ್ಪೋದಿಲ್ಲ. ಇದನ್ನು ಸರ್ಕಾರ ವಾಪಸ್ ಪಡೆಯಬೇಕು. ಇದು ನಮ್ಮ ಮೊದಲನೇ ಬೇಡಿಕೆ. ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂದ್ರೆ, ಯಾವ ರೀತಿಯಲ್ಲಿ ತಮಿಳುನಾಡು ಸರ್ಕಾರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ನಮ್ಮ ರಾಜ್ಯದಲ್ಲಿ ನಾವು ವಕ್ಫ್ ಬಿಲ್ ಅನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ, ಅದನ್ನು ಇಲ್ಲಿ ಅನುಸರಿಸುವುದಿಲ್ಲ ಅಂತ ಅವ್ರು ಏನು ತೀರ್ಮಾನ ಮಾಡಿದ್ದಾರೆ, ಆ ರೀತಿಯ ಒಂದು ತೀರ್ಮಾನ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ 2 ಬೇಡಿಕೆ ಈ ಒಂದು ಅಭಿಯಾನದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.